ಹೇಳ್ಬೋದ್ರಿ ರೀ ಏನದ ರೀ ಡಾಟ್ DOC ಇನ್ನೊಂದು ಬರ್ತದ್ರಿ ಅಥವಾ ಡಾಟ್ DOCX ಅಂತ ಬರ್ತದ್ರಿ ಹೌದ್ರಾ ರೀ ಡಾಟ್ DOCX ಸರ್ ಪರೀಕ್ಷೆದಾಗ ಆಪ್ಷನ್ ಎ DOC3 ಆಪ್ಷನ್ ಬಿ DOCX ಇತ್ತಂದ್ರೆ ಆಪ್ಷನ್ ಸಿ ಏನ್ ಕೊಡ್ಬೇಕಂದ್ರೆ ಎ ಮತ್ತು ಬಿ ಎರಡು ಸರಿಯಾಗಿದೆ ಅಂತ ಕೊಡ್ಲೇಬೇಕ್ರಿ ಅವನ್ರಿ ಸರ್ ಅವ್ನು ಕೊಟ್ಟಿಲ್ರಿ ಅಂದ್ರೆ ಅದೊಂದು ಗ್ರೇಸ್ ಮಾರ್ಕ್ಸ್ ಬಂದಂತ ಫೈನಲ್ ರೀ ಬಟ್ ಅಟೆಂಪ್ಟ್ ಮಾಡಿರ್ಬೇಕ್ರಿ MS ವರ್ಡ್ ನ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಡಾಟ್ DOC ಅಥವಾ ಡಾಟ್ DOCX ಅಂತ ಕರೀತಾರ್ರಿ ಇತ್ತೀಚಿನ ಪ್ರಶ್ನೆ ಪತ್ರಿಕೆ SDFD ಕೇಳಿ ನೋಡ್ರಿ ಮನೆ ಮಾತಾಡೋದಲ್ಲ TXT ಅಂತ ಬಂದಿತ್ತು ಓಕೆ ಬರ್ದ್ರಿ ರೀ ನೆಕ್ಸ್ಟ್ MS ವರ್ಡ್ ನ ಯಾವುದಾದರೂ ಒಂದು ಪದದ ಕೆಳಗೆ MS ವರ್ಡ್ ನ ಯಾವುದಾದರೂ ಒಂದು ಪದದ ಕೆಳಗೆ MS ವರ್ಡ್ ನ ಯಾವುದಾದರೂ ಒಂದು ಪದದ ಕೆಳಗೆ ಯಾವದ್ರಿ ರೆಡ್ ಅಂಡರ್ಲೈನ್ ಕೆಂಪು ಲೈನ್ ರೀ ಹೌದ್ರಾ ರೀ ರೆಡ್ ಅಂಡರ್ಲೈನ್ ಏನನ್ನ ತೋರಿಸ್ಕೊಡ್ತೀರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ರೀ MS ವರ್ಡ್ ನ ಯಾವುದಾದರೂ ಒಂದು ಪದದ ಕೆಳಗಡೆ ರೆಡ್ ಅಂಡರ್ಲೈನ್ ಬಂತು ಅಂದ್ರೆ ರೆಡ್ ಅಂಡರ್ಲೈನ್ ಏನನ್ನ ತೋರಿಸ್ಕೊಡ್ತೀರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ MS ವರ್ಡ್ ನ ಯಾವುದಾದರೂ ಒಂದು ಪದದ ಕೆಳಗೆ ಕೆಂಪು ಬಣ್ಣದ ಲೈನ್ ಅನ್ನು ಇದ್ದರೆ ಅದು ಏನನ್ನ ತೋರಿಸ್ಕೊಡ್ತದ್ರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ರೀ ಒಂದು ವೇಳೆ ಗ್ರೀನ್ ಇತ್ತು ಅಂದ್ರೆ ಒಂದು ವೇಳೆ ಗ್ರೀನ್ ಅಂಡರ್ಲೈನ್ ಇದ್ದಲ್ಲಿ ಒಂದು ವೇಳೆ ಗ್ರೀನ್ ಅಂಡರ್ಲೈನ್ ಇದ್ದಲ್ಲಿ ಅದು ಗ್ರಾಮರ್ ರೀ ಅದು ಗ್ರಾಮರ್ ಮಿಸ್ಟೇಕ್ ಅನ್ನ ತೋರಿಸಿಕೊಡುತ್ತದೆ ಗ್ರಾಮರ್ ಮಿಸ್ಟೇಕ್ ರೀ ಹಾಗೂ ಬ್ಲೂ ಅಂಡರ್ಲೈನ್ ಇದೇನನ್ನ ತೋರಿಸ್ಕೊಡ್ತೀರಿ ಸೆಂಟೆನ್ಸ್ ಫಾರ್ಮೇಶನ್ ಮಿಸ್ಟೇಕ್ ಚಲೋ MS ವರ್ಡ್ ನ ಯಾವುದಾದರೂ ಒಂದು ಪದದ ಕೆಳಗಿನ ರೆಡ್ ಅಂಡರ್ಲೈನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನು ತೋರಿಸಿಕೊಡುತ್ತದೆ ಅದೇ ಗ್ರೀನ್ ಅಂಡರ್ಲೈನ್ ಗ್ರಾಮರ್ ಮಿಸ್ಟೇಕ್ ಅನ್ನು ತೋರಿಸಿಕೊಡುತ್ತದೆ ಇನ್ನು ಬ್ಲೂ ಅಂಡರ್ಲೈನ್ ಸೆಂಟೆನ್ಸ್ ಫಾರ್ಮೇಶನ್ ಅನ್ನ ತೋರಿಸಿಕೊಡುತ್ತದೆ ಕ್ಲಿಯರ್ ಅದರ ರೀ spelling mistake, grammar mistake, then sentence formation mistake. ಆಯ್ತಾ ರೀ ನೆಕ್ಸ್ಟ್ ಇದ್ರ ಮುಂದೆ ಇದ್ರ ಕೆಳಗೆ ನೆಕ್ಸ್ಟ್ ಪಾಯಿಂಟ್ ಬರೀರಿ MS ವರ್ಡ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮತ್ತು ಗ್ರಾಮರ್ ಮಿಸ್ಟೇಕ್ ಅನ್ನು ಸರಿಪಡಿಸಲು MS ವರ್ಡ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗ್ರಾಮರ್ ಮಿಸ್ಟೇಕ್ ಅನ್ನು ಸರಿಪಡಿಸಲು MS ವರ್ಡ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗ್ರಾಮರ್ ಮಿಸ್ಟೇಕ್ ಅನ್ನು ಸರಿಪಡಿಸಲು ಬಳಸುವ ಶಾರ್ಟ್ಕಟ್ ಕೀ ಅದೇ F7 ಫಂಕ್ಷನ್ 7 ರೀ MS ವರ್ಡ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗ್ರಾಮರ್ ಮಿಸ್ಟೇಕ್ ಅನ್ನು ಸರಿಪಡಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದಂದ್ರೆ ರೀ F7 ಫಂಕ್ಷನ್ 7 ಅಂತ ಕರಿತೀವಿ ರೀ ಆಯ್ತಾ ರೀ ನೆಕ್ಸ್ಟ್ ಓಕೆ ಸೊ ಇದು ಕ್ಲಿಪ್ ಬೋರ್ಡ್ ಈ ಹಿಂದೆ ಬರ್ಕೊಂಡಿವ್ರೆ ಏನಿಲ್ರಿ ಕ್ಲಿಪ್ ಬೋರ್ಡ್ ಬರ್ಕೊಂಡಿಲ್ರಿ ಬರ್ದಿದ್ರೆ ಬರ್ದಿವಿ ಇಲ್ಲ ಅಂದ್ರೆ ಹೇಳ್ಬಿಡ್ತಂತ ಹೇಳ್ತಂದ್ರೆ ತಾತ್ಕಾಲಿಕವಾಗಿ ಕಟ್ ಮತ್ತು ಕಾಪಿ ಮಾಡುವ ದತ್ತಾಂಶ ತಾತ್ಕಾಲಿಕ ಬರ್ದಿವಲ್ಲ ಬರೆದ್ರೆ ಬಿಟ್ಕೊಂಡಿದ್ರು ಪದೇ ಬೇರೆ ಓಕೆ ಇನ್ನೊಂದ್ರಿ ಬಹಳಷ್ಟು ಬಾರಿ ಕೇಳಿ MS ವರ್ಡ್ ಏನಂದ್ರೆ ಇದು ಜೂಮ್ ಕೇಳ್ತಿರ್ತಾನೆ ಹೌದ್ರಾ ರೀ ಬರ್ಕೊಂಡ್ಬಿಡ್ರಿ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ರೀ MS ವರ್ಡ್ ನ
ಎಂ ಎಸ್ ವರ್ಡ್ನ ಅತಿ ಕಡಿಮೆ ಜೂಮ್ ಎಂದರೆ ಇದೆಷ್ಟದ್ರಿ 10% ರೀ. ಎಂ ಎಸ್ ವರ್ಡ್ನ ಅತಿ ಕಡಿಮೆ ಜೂಮ್ ಎಂದರೆ ಎಷ್ಟು ಬರ್ತದೆ ನೋಡ್ರಿ, ಜೂಮ್ ನಲ್ಲಿ ಬರುವಂತದ್ದು ಕಡಿಮೆ ಪ್ರಮಾಣದು ಅಂದ್ರೆ 10% ರೀ. ಆದ್ರೆ ರೀ ಎಂ ಎಸ್ ವರ್ಡ್ನ ಅತಿ ಕಡಿಮೆಯ ಜೂಮ್ ಎಷ್ಟಾಗಿದೆ ಅಂದ್ರೆ 10% ರೀ. ಇನ್ನು ಅತಿ ಹೆಚ್ಚಿಗೆ ಅಥವಾ ಮ್ಯಾಕ್ಸಿಮಮ್ ಜೂಮ್ ಇದ್ರದ್ದು ಎಷ್ಟು ಇರ್ತದ್ರಿ ಅಂತಂದ್ರೆ ರೀ 500% ರೀ. ಇದು ಬಹಳ ಸಲ ಕೇಳಿದ್ರಿ. ಎಂ ಎಸ್ ವರ್ಡ್ನ ಅತಿ ಕಡಿಮೆ ಜೂಮ್ ಎಂದರೆ 10% ಅಥವಾ 10%. ಎಂ ಎಸ್ ವರ್ಡ್ನ ಅಥವಾ ಪದೇ ಪದೇ ಎಂ ಎಸ್ ವರ್ಡ್ ಬರಬೇಡ್ರಿ ರೀ. ಅತಿ ಹೆಚ್ಚಿನ ಎಷ್ಟದಂದ್ರೆ ರೀ 500% ಆಗಿದೆ ರೀ. 500 ರೀ. ಎಕ್ಸಾಂಪಲ್ ಈಗ ನೋಡ್ರಿ, ಇದು ಮ್ಯಾಕ್ಸಿಮಮ್ ರೀ. ಇದು ಪದೇ ಪದೇ ಕೇಳ್ತಿರ್ತಾರ್ರಿ. ಆದ್ರೆ ಒಂದು ಗೊತ್ತಿರ್ಬೇಕ್ರಿ, ಈ ಜೂಮ್ ಎಷ್ಟು ಸಲ ಪ್ರಶ್ನೆ ಕೇಳಿದಾಗ ಒಂದ್ಸಲ ಒಂಥರ ವಿಚಿತ್ರ ಅನಿಸ್ತದೆ. ಯಾಕಂದ್ರೆ ಇದ್ರಿಂದ ಏನು ಉಪಯೋಗ ಇಲ್ರಿ. ನಾವು ಅದನ್ನ ಜೂಮ್ ಇನ್ ಮಾಡಿ ಜೂಮ್ ಔಟ್ ಮಾಡಿ ನೋಡೋದು ಅಷ್ಟೇ. ಅದರಿಂದ ಇನ್ನ ಪವರ್ ಪಾಯಿಂಟ್ ಬಂದಾಗ ಸ್ವಲ್ಪ ಹೆಲ್ಪ್ ಆಗ್ತದೆ ಮತ್ತೆ ಬೇರೆ. ಈ ಎಂ ಎಸ್ ವರ್ಡ್ಗಂತೂ ಜೂಮ್ ಇನ್ ಜೂಮ್ ಔಟ್ ಅದಕ್ಕೂ ಬೇಕಾಗಲ್ಲ. ಈಗ ನಮ್ಮ ಮುಂದೆ ಕೆಲಸ ಮಾಡಿ ನೀವು ಜಾಬ್ ತಗೊಂಡ್ಮೇಲೆ ಕಂಪ್ಯೂಟರ್ ಕೆಲಸ ಮಾಡ್ತಿರೋದು ನಿಮ್ಗೆ ಐಡಿಯಾ ಬರ್ತದೆ. ಇದು ಎದಕ್ಕೂ ಉಪಯೋಗ ಇಲ್ರಿ. ಇದನ್ನ ಅದ್ರ ಪ್ರಶ್ನೆ ಬರ್ತದೆ, ಗೊತ್ತಿರ್ಬೇಕ್ರಿ ಇದನ್ನ. ಆಮೇಲೆ ಮತ್ತೆ ಹೆಂಗ್ ಕೇಳ್ತಾನ ಅಂತಂದ್ರೆ ರೀ, ಎಕ್ಸೆಲ್ ಕೇಳೋಣ, ಪವರ್ ಪಾಯಿಂಟ್ ಕೇಳೋಣ. ಹಿಂಗಾಗಿ ಕನ್ಫ್ಯೂಷನ್ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ. ಈಗ ಎಕ್ಸೆಲ್ ಹೋದ್ರೆ ಸ್ವಲ್ಪ ಚೇಂಜ್ ಆಗ್ತದೆ ಜೂಮ್, ಅದು ಮತ್ತೆ ಬೇರೆ. ಆದ್ರೆ ಅದ್ರ ಉಪಯೋಗ ಏನೂ ಇಲ್ಲ. ಈಗ ಪ್ರಾಕ್ಟಿಕಲ್ ನೋಡಿದಾಗ ಅದ್ರ ಉಪಯೋಗ ಏನು ಬರಂಗಿಲ್ಲ. ಬಟ್ ಕ್ವಶನ್ ಮಾತ್ರ ರೈಸ್ ಆಗ್ತಿರ್ತಾವ. ಚಲೋ, ತೊಂದರೆ ಇಲ್ಲ. ನೆಕ್ಸ್ಟ್ ಎಂ ಎಸ್ ವರ್ಡ್ನ ಜೂಮ್ ಗೊತ್ತೈತೆ ರೀ. ನೆಕ್ಸ್ಟ್ ಸೊ ಕ್ಲಿಪ್ ಬೋರ್ಡ್ ಬಿಟ್ಟು ಬರ್ದಿದ್ದೀವಿ ಅಂದ್ರೆ ಬಿಟ್ಟು ಬಿಡೋಣ ಅಂತ. ಇನ್ನ ಕಟ್ ಕಾಪಿ ಪೇಸ್ಟ್ ಈ ಹಿಂದೆ ಬರ್ದಿದ್ರಿ ನೋಟ್ ಪ್ಯಾಡ್ ಅಥವಾ ವರ್ಡ್ ಪ್ಯಾಡ್ ಬರ್ದಿದ್ರಿ ಅಂದ್ರೆ ಸೇಮ್ ಇರ್ತದ್ರಿ. ಅದ್ರಾಗ ಏನು ಬದಲಾವಣೆಗಳು ಇರಂಗಿಲ್ರಿ. ಬರ್ದಿಲ್ಲ ಅಂದ್ರೆ ಬರ್ಸ್ತೀನಿ. ಬರ್ಕೊಂಡಿವ್ರಿ ರೀ? ಓಕೆ ರೀ. ನೆಕ್ಸ್ಟ್ ಇದ್ರಾಗ ಎಂ ಎಸ್ ವರ್ಡ್ ಬಂದ್ರೆ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ರೀ ಫಾರ್ಮ್ಯಾಟ್ ಪೇಂಟರ್. ಇಲ್ಲದ ನೋಡ್ರಿ ಫಾರ್ಮ್ಯಾಟ್ ಪೇಂಟರ್ ಅಂತ. ಫಾರ್ಮ್ಯಾಟ್ ಪೇಂಟರ್ ಕಾಣತ್ತದ್ರೆ ಬರೀದ್ರಿ ರೀ? ಏನ್ ಸ್ಪೆಲ್ಲಿಂಗ್ ಹೇಳ್ರಿ? ಓಕೆ, ಬರೀಡ್ರಿ ಅದೇ ಫಾರ್ಮ್ಯಾಟ್ ಪೇಂಟರ್. ಫಾರ್ಮ್ಯಾಟ್ ಪೇಂಟರ್ ಬರ್ದ್ರಿ ರೀ? ಅದ್ರ ಮುಂದೆ ಬರ್ಕೊಂಡ್ಬಿಡೋಣ. ಈಗ ನಾನು ಮುಂದೆ ಎಂ ಎಸ್ ವರ್ಡ್ ಅಂತ ಸ್ವಲ್ಪ ಕಡಿಮೆ ಮಾಡ್ತೀನಿ ರೀ. ನಾನು ಅಲ್ಲಿ ಡಾಕ್ಯುಮೆಂಟ್ ಅಂತ ಅನ್ಕೋತಾ ಹೋಗ್ತೀನಿ ರೀ. ಹೌದಾ ರೀ? ಈ ಡಾಕ್ಯುಮೆಂಟ್ ಅಂದ್ರೂ ಸಹ ಇದೇ ಎಂ ಎಸ್ ವರ್ಡ್ ಅನ್ನಂಗೆ ರೀ. ನಮಗೆ ಎಕ್ಸಾಮ್ದಾಗ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಅಂತ ಕೇಳ್ತಾನ್ರಿ, ಅಥವಾ ಡೈರೆಕ್ಟ್ ಡಾಕ್ಯುಮೆಂಟ್ ನಲ್ಲಿ ಅಂತ ಕೇಳ್ತಾನ್ರಿ. ಸಮ್ ಟೈಮ್ಸ್ ಎಂ ಎಸ್ ವರ್ಡ್ ಅಂತ ಸಂಪೂರ್ಣವಾಗಿ ಕೇಳ್ತಾನ್ರಿ. ನಮಗೆ ಎಲ್ಲರೂ ಗೊತ್ತಿರ್ಬೇಕಂದ್ರೆ ಕೆಲವೊಂದು ವಾಕ್ಯದಾಗ ಅಥವಾ ಬರೆಯುವಂತ ನೀವು ಸೆಂಟೆನ್ಸ್ ನಾಗ ಏನ್ ಮಾಡೋಣ, ಡಾಕ್ಯುಮೆಂಟ್ ಅಂತ ಯೂಸ್ ಮಾಡೋಣ್ರಿ. ಕೆಲವೊಂದ್ ಕಡೆ ಎಂ ಎಸ್ ವರ್ಡ್ ಅನ್ನೋಣಂತ್ರಿ. ಸೊ ಹಿಂಗಾಗಿ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. ಈಗ ಡಾಕ್ಯುಮೆಂಟ್ ಅಂತ ಬರ್ಕೊಂಡ್ರೆ ಎಕ್ಸಾಮ್ದಾಗ ಏನಾದ್ರು ಡಾಕ್ಯುಮೆಂಟ್ ಅಂತ ಬಂತಂದ್ರೆ ಅದು ಯಾವ ಪ್ರಶ್ನೆ ಅಂತ ಅರ್ಥ ಆಗ್ಬೇಕು ನಮಗ್ರಿ? ಎಂ ಎಸ್ ವರ್ಡ್ ರೀ. ನೆಕ್ಸ್ಟ್ ಬರ್ಕೊಂಡ್ಬಿಡ್ರಿ ಫಾರ್ಮ್ಯಾಟ್ ಪೇಂಟರ್ ಅಂತ ಬರೆದ್ರೆ ರೀ ಡಾಕ್ಯುಮೆಂಟ್ ನಲ್ಲಿ ಅಂದ್ರೆ ರೀ ಎಂ ಎಸ್ ವರ್ಡ್ ನಲ್ಲಿ ಡಾಕ್ಯುಮೆಂಟ್ ನಲ್ಲಿ ಯಾವುದಾದರೂ ಒಂದು ಅಕ್ಷರ, ಡಾಕ್ಯುಮೆಂಟ್ ನಲ್ಲಿ ಯಾವುದಾದರೂ ಒಂದು ಅಕ್ಷರ ಅಥವಾ ಪದ, ಯಾವುದಾದರೂ ಒಂದು ಅಕ್ಷರ ಅಥವಾ ಪದ ಅದರ ಫಾರ್ಮ್ಯಾಟ್ನ ಹಾಗೆ, ಯಾವುದಾದರೂ ಒಂದು ಅಕ್ಷರ ಅಥವಾ ಪದ ಅದರ ಫಾರ್ಮ್ಯಾಟ್ ನ ಹಾಗೆ. ಫಾರ್ಮ್ಯಾಟ್ ಅಂದ್ರೆ ಇಲ್ಲಿ ಏನೇನ್ ಬರ್ತಾವ ಅಂತ ಬರ್ಕೊಂಡ್ರಿ ಬ್ರಾಕೆಟ್ ನ ಬೇಕಾದ್ರೆ. ಫಾರ್ಮ್ಯಾಟ್ ನ ಹಾಗೆ, ಫಾರ್ಮ್ಯಾಟ್ ಅಂದ್ರೆ ಇಲ್ಲಿ ಏನೇನ್ ಬರ್ತಾವ್ರಿ? ಬೋಲ್ಡ್ ಬರ್ತದ್ರಿ, ಇಟ್ಯಾಲಿಕ್ ಬರ್ತದ್ರಿ, ಹೌದ್ರಾ ರೀ? ಅಂಡರ್ಲೈನ್ ಬರ್ತದ್ರಿ, ಅಂಡರ್ಲೈನ್, ಆಮೇಲೆ ಮತ್ರಿ ಕಲರ್ ಬರ್ತದ್ರಿ, ಮತ್ರಿ ಸಾರಿ ಸೈಜ್ ರೀ, ಮತ್ರಿ ಸ್ಟೈಲ್ ರೀ. ಇಷ್ಟೆಲ್ಲಕ್ಕೂ ಏನಂತ ಕರಿತೀವಿ ಅಂದ್ರೆ ಫಾರ್ಮ್ಯಾಟ್ ಅಂತ ಕರಿತೀವಿ ನೋಡ್ರಿ. ಹೌದಾ ರೀ? ಯಾವುದಾದರೂ ಒಂದು ಅಕ್ಷರ ಅಥವಾ ಪದದ ಫಾರ್ಮ್ಯಾಟ್ ನ ಹಾಗೆ ವರ್ಡ್ ಡಾಕ್ಯುಮೆಂಟ್ ಅಥವಾ ಡಾಕ್ಯುಮೆಂಟ್ ನ ಯಾವುದಾದರೂ ಒಂದು ಪದ ಅಥವಾ ಅಕ್ಷರನ ಫಾರ್ಮ್ಯಾಟ್ ನ ಹಾಗೆ ಬೇರೆ ಪದಗಳನ್ನು
ಬೇರೆ ಪದಗಳನ್ನು ಅಥವಾ ಅಕ್ಷರಗಳನ್ನು, ಬೇರೆ ಪದಗಳನ್ನು ಅಥವಾ ಅಕ್ಷರಗಳನ್ನು, ಬೇರೆ ಪದಗಳನ್ನು ಅಥವಾ ಅಕ್ಷರಗಳನ್ನು ಪರಿವರ್ತಿಸಲು 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 ಆಯ್ಕೆ ಮಾಡುವ ಆಪ್ಷನ್ನೇ ಫಾರ್ಮ್ಯಾಟ್ ಪೇಂಟರ್. ಆಯ್ಕೆ ಮಾಡುವ ಆಪ್ಷನ್ ಫಾರ್ಮ್ಯಾಟ್ ಪೇಂಟರ್. ನೆಕ್ಸ್ಟ್ ಆಯ್ತಾ ರೀ? ಓಕೆ, ಈಗ ಇನ್ನೊಂದ್ರಿ, ಪೇಜ್ನ ಈ ಕಡೆ ಇಷ್ಟು ಗ್ಯಾಪ್ ಅದ ರೀ, ಹೌದ್ರಾ ರೀ? ಪೇಜ್ ಏನಂದ್ರೆ ಈ ಪೇಜ್ ಸ್ಟಾರ್ಟ್ ಆಗಿ ಅಂದ್ರೆ ಈ ಕಡೆ ಇಷ್ಟು ಗ್ಯಾಪ್ ಅದ ರೀ, ಇಲ್ಲಿ ಇಷ್ಟು ಗ್ಯಾಪ್ ಅದ ರೀ. ಇಲ್ಲಿ ಏನಾದ್ರು ಬರೆಯಕ್ ಬರ್ತೈತೆ ನಮ್ಗ? ಬರೋದಿಲ್ರಿ. ಈಗ ಇಲ್ಲಿ ಬಂದ್ರ ಇದೇ ಇಲ್ಲಿಂದ ಇಷ್ಟು ಸೇಮ್ ಈ ಕಡೆ ಈಕ್ವಲ್ ರೀ, ಇಲ್ಲಿ ಏನೋ ಬರೆಯಕ್ ಬರಂಗಿಲ್ರಿ. ಹಾಗಿದ್ರೆ ಇದಕ್ಕ ಏನಂತೀವ್ರಿ? ಮಾರ್ಜಿನ್ ಅಂತೀವ್ರಿ. ಸೊ MS ವರ್ಡ್ ನಲ್ಲಿ ಎಷ್ಟು ಮಾರ್ಜಿನ್ ಬರ್ತಾವ್ರಿ? 4 ರೀ. ಓಕೆ, 4 ಮಾರ್ಜಿನ್ ಬರ್ತಾವ. ಓಕೆ ರೀ. ಹಾಗಿದ್ರೆ ಈ ಮಾರ್ಜಿನ್ ಬೈ ಡಿಫಾಲ್ಟ್ ಮಾರ್ಜಿನ್ ಎಷ್ಟು ಇರ್ತದ್ರಿ? MS ವರ್ಡ್ ನ ಪೇಜ್ ಮಾರ್ಜಿನ್ ಬೈ ಡಿಫಾಲ್ಟ್ ಡ್ಯಾಶ್ ಆಗಿರುತ್ತದೆ 2.54 ರೀ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಅದು ಇನ್ನೊಂದು ಯಾವ್ದು ಬರ್ತಿದ್ರಿ? 1.15. ಏನದ್ರಿ ಇದು? ಲೈನ್ ಸ್ಪೇಸಿಂಗ್ ರೀ. ಕನ್ಫ್ಯೂಷನ್ ಮಾಡ್ಕೋಬೇಡ್ರ ರೀ. ಒಂದ್ಸಲ ನೋಡ್ಬಿಡಂದ್ರ ಕನ್ಫ್ಯೂಷನ್ ಇತ್ತು ಅಂದ್ರೆ ಇಲ್ಲ ಅದ ನೋಡ್ರಿ. ಮಾರ್ಜಿನ್ ಅಂತ ಎಷ್ಟದ ರೀ? 2.54. ಎಲ್ಲಾ ಕಡೆ ಎಷ್ಟಿದಾವ ಅಷ್ಟೇ ಬರ್ಕೊಂಬೇಡ್ರಿ. ವರ್ಡ್ ಡಾಕ್ಯುಮೆಂಟ್ ನ ಪೇಜ್ ಮಾರ್ಜಿನ್, ವರ್ಡ್ ಡಾಕ್ಯುಮೆಂಟ್ ನ ಪೇಜ್ ಮಾರ್ಜಿನ್, ಪೇಜ್ ಅಂತ ಬರೀತೀರಿ. ಮಾರ್ಜಿನ್ ಸ್ಪೆಲ್ಲಿಂಗ್ MARGIN. ವರ್ಡ್ ಡಾಕ್ಯುಮೆಂಟ್ ನ ಪೇಜ್ ಮಾರ್ಜಿನ್, ವರ್ಡ್ ಡಾಕ್ಯುಮೆಂಟ್ ನ ಪೇಜ್ ಮಾರ್ಜಿನ್ ಬೈ ಡಿಫಾಲ್ಟ್ ಎಷ್ಟಿರುತ್ತೆ ಅಂದ್ರೆ 2.54. ಬೈ ಡಿಫಾಲ್ಟ್ 2.54. MS ಅದು ಸಾರಿ ವರ್ಡ್ ಡಾಕ್ಯುಮೆಂಟ್ ಅಥವಾ MS ವರ್ಡ್ ಯಾವ್ದಕ್ಕೆ ಬೇಕ್ರಿ? ವರ್ಡ್ ಡಾಕ್ಯುಮೆಂಟ್ ನ ಯಾವ್ದ್ರಿ? ಪೇಜ್ ನ ಮಾರ್ಜಿನ್ ಬೈ ಡಿಫಾಲ್ಟ್ ಎಷ್ಟು ಇರ್ತದ್ರಿ? 2.54. ಅದು ಬರದಾದ್ಮೇಲೆ ಅದ್ರಾಗೆ ಕಂಟಿನ್ಯೂ ಮಾಡ್ರಿ. ಪೇಜ್ ನ ಮಾರ್ಜಿನ್ಗಳು 4, ಪೇಜ್ ನ ಮಾರ್ಜಿನ್ಗಳು 4, ಪೇಜ್ ನ ಮಾರ್ಜಿನ್ಗಳು 4. ಇವು 4 ಹೆಸರು ಬರ್ಕೊಂಡ್ಬಿಡ್ರಿ. ಯಾಕಂದ್ರೆ ಒಂದ್ಸಲ ಕನ್ಫ್ಯೂಷನ್ ಹೇಳ್ದಲ್ಲ ಏನೇ ರೀ, ಅಲೈನ್ಮೆಂಟ್ಗೂ ಮತ್ತು ಪೇಜ್ ಮಾರ್ಜಿನ್ಗೂ ಕನ್ಫ್ಯೂಷನ್ ಮಾಡಿಸಿದ್ರು. ಬರ್ಕೊಂಡ್ಬಿಡ್ರಿ. 4 ಯಾವ್ದು ಅಂದ್ರೆ ಟಾಪ್, ಬಾಟಮ್, ಲೆಫ್ಟ್, ರೈಟ್. ಮೇಲೆ, ಕೆಳಗೆ, ಎಡ, ಬಲ. ಟಾಪ್, ಬಾಟಮ್, ಲೆಫ್ಟ್ ಅಂಡ್ ರೈಟ್. 4 ಮಾರ್ಜಿನ್ಗಳು ಅವೇ. 4 ಯಾವ್ಯಾವ್ದು ಅಂದ್ರೆ ರೀ, ಟಾಪ್ ಅದ ರೀ, ಮತ್ತೆ ಬಾಟಮ್ ಅದ ರೀ, ಲೆಫ್ಟ್ ಅದ ರೀ, ರೈಟ್ ಅದ ರೀ. ಎಲ್ಲಾ ಮಾರ್ಜಿನ್ಗಳ ವ್ಯಾಲ್ಯೂ ಎಷ್ಟು ಇರ್ತಂದ್ರೆ ಅದೇ 2.54 ಇರ್ತದ್ರಿ. ಕ್ಲಿಯರ್ ಅದರ ರೀ? ಬರ್ದ್ರಿ ರೀ? ನೆಕ್ಸ್ಟ್ ರೀ, ಓಕೆ, ಈಗ ಇದು ಫಾಂಟ್ ಬರ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಫಾಂಟ್ ಬರ್ತೀವಿ. ಫಾಂಟ್ ನಲ್ಲಿ ಏನೇನದ ಅಂದ್ರೆ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಇದು ಗೊತ್ತಾಗಿದೆ. ಶಾರ್ಟ್ಕಟ್ ಕೀನ ಬರ್ಕೊಂಡ್ರೆ ಯಾವತ್ರಿ ಏನ್ ಬರ್ಸ್ಬೇಕ್ರೆ? ಇದು ಶಾರ್ಟ್ಕಟ್ ಕೀ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೊಂದು PDF ಹಾಕ್ಬಿಡೋಣ ಅಂತ ಗ್ರೂಪ್ನಾಗ್ರಿ, ಹೌದಾ? ಅದ್ರಾಗ ನೋಡ್ಕೊಂಡ್ಬಿಡೋಣ ಅಂತ. ಇಲ್ಲಿ ಯಾವ್ಯಾವ ಹಂಗೆ ಅದು ಜೊತೆ ಬಂದಿರ್ತಾವ ನೋಡೋಣ ಅಂತ. ನೋಟ್ಸ್ ನಾಗ ಎಷ್ಟು ಸಾಧ್ಯ ಆಯ್ತು ಬರ್ಸೋಣ ಅಂತ. ಇಲ್ಲ ಸರಿ ಬರ್ಕೊಂಡಿಲ್ಲ ಅಂದ್ರೆ ಈಗ ಬರ್ಸ್ಬಿಡ್ತೇನೆ, ಹಂಗೆ ತೊಂದ್ರೆ ಇಲ್ಲ. ಬರ್ಸಂದ್ರೆ ರೀ ಬರ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಇಲ್ಲಿ ಏನಾಗ್ತಂತಂದ್ರೆ ರೀ ಫಾಂಟ್ ಸ್ವಲ್ಪ ಟೈಟಲ್ ನಾಗ ಬರ್ಕೊಂಡ್ಬಿಡ್ರಿ. ಈ ಟ್ಯಾಬ್ ಯಾವ್ದಂತಂದ್ರೆ ರೀ ಫಾಂಟ್ ಅಂತ ಕರಿತೀವ್ರಿ. ಈ ಫಾಂಟ್ ನಲ್ಲಿ ಬರುವಂತಹ ಮೊದಲನೇದು ಯಾವ್ದಂದ್ರೆ ರೀ ಬೋಲ್ಡ್. ಇದು ಬೋಲ್ಡ್ ಏನಾಗ್ತಂತ ಬರ್ಸಮ್ಮ ಅಥವಾ ಬೋಲ್ಡ್ ಅಂದ್ರೆ ಗೊತ್ತಾಗ್ತದೆ. ಅಕ್ಷರಗಳನ್ನ ಸ್ವಲ್ಪ ಥಿಕ್ ಆಗಿ ಮಾಡ್ತಾರೆ, ಸ್ವಲ್ಪ ದಪ್ಪಾಗಿ ಮಾಡ್ತಿರ್ತಾರೆ. ಸೊ ಇದ್ರ ಶಾರ್ಟ್ಕಟ್ ಏನ್ ಬರ್ತದ್ರಿ? ಕಂಟ್ರೋಲ್ ಪ್ಲಸ್ ಏನ್ರಿ ಬಿ ರೀ. ಇಟಾಲಿಕ್ ರೀ, ಇಟಾಲಿಕ್ ಇದ್ರ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಐ ರೀ. ನೆಕ್ಸ್ಟ್ ಮೂರನೇದ್ರಿ ಅಂಡರ್ಲೈನ್.
ಇದರ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಯು ರೀ. ನೆಕ್ಸ್ಟ್ ಕಟ್, ಇದರ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಎಕ್ಸ್ ರೀ, ಕಟ್ ಅಂದ್ರೆ ರೀ. ಕಾಪಿ ರೀ ಸಿ ರೀ, ಕಂಟ್ರೋಲ್ ಪ್ಲಸ್ ಸಿ ರೀ. ನೆಕ್ಸ್ಟ್ ರೀ ಪೇಸ್ಟ್ ರೀ, ಪೇಸ್ಟ್ ಕಂಟ್ರೋಲ್ ಪ್ಲಸ್ ವಿ ರೀ. ಮತ್ತೆ ಓಕೆ, ಅಕ್ಷರಗಳನ್ನ ಹಿಗ್ಗಿಸಕ್ಕೆ ಕುಗ್ಗಿಸಕ್ಕೆ ಬಳಸೋ ಶಾರ್ಟ್ಕಟ್ ಕೀ ರೀ. ಇದು ತೆಗೆಮೇನ್ರಿ ನಡಿ ಬರಿಬೇಕಿನ ರೀ, ಬರ್ಕೊಂಡ್ಬಿಡ್ರಿ ಅದನ್ನ. ಬೋಲ್ಡ್ ಕಂಟ್ರೋಲ್ ವಿ, ಇಟಾಲಿಕ್ ಕಂಟ್ರೋಲ್ ಐ, ಅಂಡರ್ಲೈನ್ ಕಂಟ್ರೋಲ್ ಯು, ಮತ್ತೆ ಕಟ್ ಕಂಟ್ರೋಲ್ ಎಕ್ಸ್, ಕಾಪಿ ಕಂಟ್ರೋಲ್ ಸಿ, ಪೇಸ್ಟ್ ಕಂಟ್ರೋಲ್ ವಿ. ಓಕೆ, ಆಯ್ತ್ರಿ ಇದನ್ರಿ ಬರದ್ರಿ. ಓಕೆ, ತೆಗೆನ್ರಿ ಇದು. ನೆಕ್ಸ್ಟ್ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಮುಂದಿನ ಪಾಯಿಂಟ್ ರೀ. ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಅಕ್ಷರಗಳನ್ನು ಹಿಗ್ಗಿಸಲು ಅಥವಾ ಅದನ್ನೇನಂತ ಕರಿತೀವ್ರಿ ಇಂಗ್ಲಿಷ್ನಾಗ್ರಿ ಗ್ರೋ ಫಾಂಟ್ ಅಂತ ಕರೀತಾರ್ರಿ. MS ವರ್ಡ್ ನಲ್ಲಿನ ಅಕ್ಷರಗಳನ್ನು ಹಿಗ್ಗಿಸಲು ಅಂದ್ರೆ ಹೆಚ್ಚಿಗೆ ಮಾಡಲು, ಸೈಜ್ ನ ಗಾತ್ರ ಹೆಚ್ಚಿಗೆ ಮಾಡಲು ಅಂದಂಗ್ರಿ. ಅದನ್ನ ಇಲ್ಲಿ ಏನಂತ ಕರೀತಾರಂದ್ರೆ ಗ್ರೋ ಫಾಂಟ್ ಅಂತ ಕರೀತಾರಿ. ಗ್ರೋ ಅಂದ್ರೆ ರೀ ಬೆಳೆಯೋದ್ರಿ, ಹೌದಲ್ರಿ? ಹಾನ್ರಿ. ಸೊ ಅದರ ಶಾರ್ಟ್ಕಟ್ ಕೀ ಬರ್ಕೊಂಡ್ಬಿಡ್ರಿ, ಕಂಟ್ರೋಲ್ ಪ್ಲಸ್ ದೊಡ್ಡದಾಗಿದೆ ಚಿಹ್ನೆ ರೀ, ಗ್ರೇಟರ್ ದನ್ ಅಂತೀವಿ ನೋಡ್ರಿ. ಅದನ್ನ ಕೆಳಗಡೆ ಕೊಟ್ಟು ನೋಡ್ರಿ, ಇನ್ಕ್ರೀಸ್ ದ ಫಾಂಟ್ ಸೈಜ್ ಅಂತ ಹೇಳಿ. ಗ್ರೋ ಫಾಂಟ್ ಅಂದ್ರೆ ಕಂಟ್ರೋಲ್ ಪ್ಲಸ್ ಗ್ರೇಟರ್ ದನ್ ಚಿಹ್ನೆ. ಆದ್ರೆ ನಿನ್ನೆ ಹೇಳಿದ್ದೆ ನಿಮಗೆ, ನಾವು ಅದನ್ನು ಪ್ರಾಕ್ಟಿಕಲಿ ಬಂದಾಗ ಇದು ಆಗಲ್ರಿ, ಹೌದ್ರಾ ರೀ? ಎಕ್ಸಾಮ್ದಾಗ ಆಪ್ಷನ್ ಏನೋ ಇದು ಕೊಟ್ಟಿಲ್ಲ ಅಂತ ಇಟ್ಕೊಳಮಂತ್ರಿ, ಹೌದಾ? ಇದು ಕೊಟ್ಟಿಲ್ಲ ಅಂತ ಇಟ್ಕೊಳಮಂತ. ಯಾರೊಬ್ರು ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಇದ್ದವ್ ಕೊಟ್ಟಾನ ಅಂತ ಇಟ್ಕೊಡ್ರಿ, ಕ್ವಶನ್ ತೆಗದಾನ ಅಂತ ಇಟ್ಕೊಡ್ರಿ. ಅವಾಗ ಅವನೇನ್ ಕೊಟ್ಟಿರ್ತಾನಂದ್ರೆ ರೀ ಕಂಟ್ರೋಲ್ ಪ್ಲಸ್ ಯಾವದ್ರಿ, ಯಾವ ಬ್ರಾಕೆಟ್ ರೀ? ಫ್ಲವರ್ ಬ್ರಾಕೆಟ್ ನಾಗ ಎರಡು ಅದಾವ್ರಿ, ಓಪನಿಂಗ್ ಕ್ಲೋಸಿಂಗ್ ರೀ. ಕ್ಲೋಸಿಂಗ್ ರೀ ಇದೇ ಬರ್ತದ್ರಿ, ಯಾವದ್ರಿ? ಓಕೆ, ನೋಡ್ಬಿಡಮ್ರಿ ಪ್ರಾಕ್ಟಿಕಲ್. ಸರ್ ನಮಗ್ ಕನ್ಫ್ಯೂಷನ್ ಅದ ರೀ, ಒಂದೇ ಸಲ ನೋಡ್ಬಿಡಮ್ರಿ. ಹೌದಾ ರೀ? ರಾಜ್ ಅಂತ ಬರೀತೀನಿ, ಸೆಲೆಕ್ಟ್ ಮಾಡ್ಕೊತೀನಿ, ಕಂಟ್ರೋಲ್ ಪ್ಲಸ್. ಈಗ ನಾನು ಇದು ಕ್ಲಿಕ್ ಮಾಡ್ತಿರೋದು ಯಾವ್ದ್ರೆ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್ ರೀ. ನೀವೇನು ಪುಷ್ಪವರ್ಣ ಅಂತಿರೋ ಅಥವಾ ಕರ್ಲಿ ಬ್ರಾಕೆಟ್ ಅಂತಿರೋ ಅದನ್ನ ನಾ ಯೂಸ್ ಮಾಡ್ತಿರೋದ್ರಿ, ಹೌದಾ ರೀ? ಈಗಿನ ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಯಾವದ್ರಿ? ಓಪನಿಂಗ್ ಫ್ಲವರ್ ಬ್ರಾಕೆಟ್ ರೀ. ನೆಕ್ಸ್ಟ್ ಇದು ಬರದ್ರೆ ರೀ, ಇನ್ನ ಇಲ್ಲಿ ಬಂದಾಗ್ರಿ ಇದಕ್ಕೇನಂತ ಕರೀತಾರ್ರಿ ಶ್ರಿಂಕ್. ಅದು ಬರ್ಕೊಂಡ್ರೆ ರೀ ಕ್ಲೋಸಿಂಗ್ ಬ್ರಾಕೆಟ್ ಅಂತ ಏನ್ ಬರ್ಸಂಡ್ರೆ. ಸೊ ಹಿಗ್ಗಿಸಲು ಅಥವಾ ಗ್ರೋ ಫ್ರಂಟ್ ಯಾವ್ದಂತಂದ್ರೆ ರೀ ಕಂಟ್ರೋಲ್ ಪ್ಲಸ್ ದೊಡ್ಡದಾಗಿದೆ ಚಿಹ್ನೆ. ಅದನ್ನ ನಮ್ಮ ಸಿಲೆಬಸ್ ಪ್ರಕಾರ ಇಲ್ಲಿ ಕೊಟ್ಟಿರೋ ಪ್ರಕಾರ ರೀ. ಇನ್ನ ನಾವು ರಿಯಲ್ ಟೈಮ್ ಪ್ರಾಕ್ಟಿಕಲ್ ಬಂದ್ರೆ ಅದು ಫ್ಲವರ್ ಬ್ರಾಕೆಟ್ ಯೂಸ್ ಮಾಡ್ಬೇಕ್ರಿ. ಎರಡು ಎದಕ್ಕೆ ಹೇಳತ್ತೀನಿ ಅಂದ್ರೆ ಇನ್ ಕೇಸ್ ಎಕ್ಸಾಮ್ದಾಗ ಅದು ಕೊಟ್ಟ ಪುಷ್ಪವರ್ಣ ಕೊಟ್ಟ ಇದು ಬಂದಿರಲಿಲ್ಲ ಅಂದ್ರೆ ನಮ್ಮ ಹುಡುಗರು ಅದನ್ನ ಕರೆಕ್ಟ್ ಮಾಡೋದೇ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅದು ಹೇಳತ್ತಿದ್ರಿ, ಹೌದಾ ರೀ? ನೆಕ್ಸ್ಟ್ ಎರಡನೇದ್ರಿ ಶ್ರಿಂಕ್ ಅಂತ ಕರೀತಾರ್ರಿ. ಶ್ರಿಂಕ್ ಫಾಂಟ್. ಶ್ರಿಂಕ್ ಅಂದ್ರೆ ರೀ ಕುಗ್ಗಿಸೋದ್ರಿ, ಕಡಿಮೆ ಮಾಡೋದ್ರಿ. ಬರ್ಕೊಂಡ್ಬಿಡ್ರಿ ರೀ ಶ್ರಿಂಕ್ ಫಾಂಟ್. ಇದ್ರ ಮಂತ್ರ ಬರ್ಕೊಂಡ್ಬಿಡ್ರಿ, ಕಂಟ್ರೋಲ್ ಪ್ಲಸ್ ಚಿಕ್ಕದಾಗಿದೆ ಅಥವಾ ಸ್ಮಾಲರ್ ದೆನ್, ಕಂಟ್ರೋಲ್ ಪ್ಲಸ್ ಸ್ಮಾಲರ್ ದೆನ್ ಸೈನ್ ರೀ, ಚಿಕ್ಕದಾಗಿರೋದ್ರಿ. ಬಟ್ ಪ್ರಾಕ್ಟಿಕಲಿ ಬಂದಾಗ ಕಂಟ್ರೋಲ್ ಪ್ಲಸ್ ಯಾವದ್ರಿ? ಓಪನಿಂಗ್ ಕರ್ಲಿ ಬ್ರಾಕೆಟ್ ಅಥವಾ ಓಪನಿಂಗ್ ಪುಷ್ಪವರ್ಣ ಫ್ಲವರ್ ಬ್ರಾಕೆಟ್. ಅದು ಹಂಗೆ ಕಾಣತ್ತಲ್ರಿ, ಪುಷ್ಪವರ್ಣ ಕಾಣತ್ತಲ್ಲ ಮತ್ತೆ ಪಕ್ಕ. ಹಾ, ಹಿಂಗ್ ಮಾಡ್ಕೊಂಡ್ಬಿಡೋಣ, ಮತ್ತೆ ಡಬಲ್ ಹಾಕೋಬಿಡ್ರಿ.
ತೆಗೆದ್ರೆ ರೀ ಕ್ಲಿಯರ್ ಐತೆ ಅದನ್ನ ಓಕೆ ಅಕ್ಷರಗಳನ್ನ ಹಿಗ್ಗಿಸಕ್ಕೆ ಕಂಟ್ರೋಲ್ ಪ್ಲಸ್ ದೊಡ್ಡದಾಗಿದೆ ಚಿಹ್ನೆ ಅದನ್ನ ಕುಗ್ಗಿಸಕ್ಕೆ ಕಂಟ್ರೋಲ್ ಪ್ಲಸ್ ಚಿಕ್ಕದಾಗಿರೋದು ಸ್ಮಾಲರ್ ದೆನ್ ಸೈನ್ ರೀ ಸಿಂಬಲ್ ರೀ ನೆಕ್ಸ್ಟ್ ಇನ್ನ ಈಗ MS ವರ್ಡ್ ನಲ್ಲಿ ಇದು ಸ್ಟ್ರೈಕ್ ಥ್ರೋ ಬಿಟ್ಬಿಡೋಣ ಅಂತ ಇದಕ್ಕೆ ಏನಂತ ಕರಿತೀರಿ ಎಕ್ಸಾಂಪಲ್ ಹೇಳಿದ್ನಲ್ಲ ಹಿಂಗೆ ಕೇಳಿದ್ದೀನಿ H2O ಅಂತ ಕೊಟ್ಟು ಈ ಒಂದು ಫಾರ್ಮ್ ಆಯ್ತು ಅಥವಾ ಈ ಸಂಕೇತದಲ್ಲಿರುವಂತಹ 2 ಏನಾಗಿದೆ ಅಂತ ಕೇಳಿದ್ದೀನಿ ಏನಂತ ಕರಿತೀರಿ ಸಬ್ಸ್ಕ್ರಿಪ್ಟ್ ರೀ ಬರ್ಕೊಂಡ್ಬಿಡ್ರಿ ಅದನ್ನ ಇದೇ ತರ ಬರ್ಕೊಂಡ್ಬಿಡ್ರಿ H2 ಅಂತಾನೆ ಬರೀರಿ H2O ಎಕ್ಸಾಂಪಲ್ ಹಿಂಗೆ ಕಾರಣ ಹಂಗೆ ಬರೋಣಂತ್ರಿ H2O ಇಲ್ಲ ನೋಡ್ರಿ H2O ಇನ್ನೊಂದ್ಸಲ ಬರೀಲ್ರಿ ರೀ H2O ಇಲ್ಲ ಸರ್ ಅದನ್ನ ಪ್ರಾಕ್ಟಿಕಲಿ ನೋಡೋಣ ಅಂದ್ರೆ ಹಂಗೆ ನೋಡೋಣಂತ್ರಿ ಸಿಸ್ಟಮ್ ಎದುರಿಟ್ಕೊಂಡು ಯಾಕೆ ಇದು ಮಾಡೋದು ಹೌದಲ್ರಿ H2O ಇದನ್ನ ಸ್ವಲ್ಪ ದೊಡ್ಡದು ಮಾಡೋಣ ಅಂದ್ರೆ ದೊಡ್ಡದು ಮಾಡೋ ಶಾರ್ಟ್ಕಟ್ ಯಾವ್ದು ಯೂಸ್ ಮಾಡತ್ತೀವಿ ಅಂತ ನಿಮ್ಗಾರ ಗೊತ್ತದ ಈಗ ಹೌದ್ರಾ ರೀ ಈಗ ಇದನ್ನ 2 ಸೆಲೆಕ್ಟ್ ಮಾಡ್ಕೋತೀನಿ ಅಲ್ಲಿ ಯಾವ್ದು ಅಂತೀನ್ರಿ ಸಬ್ಸ್ಕ್ರಿಪ್ಟ್ ರೀ ಇದನ್ನ ಬರ್ಕೊಂಡ್ಬಿಡ್ರಿ ಶಾರ್ಟ್ಕಟ್ ಕೀನು ಅದನ್ನ ಸಬ್ಸ್ಕ್ರಿಪ್ಟ್ ನಿಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿತ್ತು ಅಂದ್ರೆ ಇಲ್ಲ ಅದನ್ನ ನೋಡ್ರಿ ಸಬ್ಸ್ಕ್ರಿಪ್ಟ್ H2 ಅಂತ ಬರೀರಿ ಅಲ್ಲಿ ನಮ್ಗೆ ಯಾವ್ದಂದ್ರೆ ಸಬ್ಸ್ಕ್ರಿಪ್ಟ್ ರೀ ಸಬ್ಸ್ಕ್ರಿಪ್ಟ್ ರೀ ಇದು H2 ಅಂತ ಬರೆದ್ರೆ ರೀ ಇಲ್ಲಿ 2 ಎನ್ನುವುದು ಏನಾಗ್ಯದಂದ್ರೆ ರೀ ಸಬ್ಸ್ಕ್ರಿಪ್ಟ್ ಅದ ರೀ ಇಲ್ಲಿ 2 ಸಬ್ಸ್ಕ್ರಿಪ್ಟ್ ಆಗಿದೆ ಇಲ್ಲಿ 2 ಸಬ್ಸ್ಕ್ರಿಪ್ಟ್ ಮತ್ತದ ನಂಬರ್ಗೆ ಸಬ್ಸ್ಕ್ರಿಪ್ಟ್ ಅಂತ ತಗೊಂಡ್ಬರ್ದ ಆಮೇಲೆ ರೀ ಹೌದ್ರಾ ರೀ ಎಕ್ಸಾಂಪಲ್ ಯಾರೋ ಮುಂದೆ ಒಬ್ಬರು ಡಾಕ್ಟರ್ ರಾಯ್ ಅಂತಿದಾರ ಅಂತ ಇಟ್ಕೊಳ್ಳೋಮಂತ್ರಿ ಅವರ ಒಂದು ಎಜುಕೇಶನ್ ಬರ್ದಾರ ಇಲ್ಲಿ MBBS ಅಂತ ಈಗ ಇದು MBBS ಅನ್ನೋದು ಏನಾಗ್ತದ್ರಿ ಸಬ್ಸ್ಕ್ರಿಪ್ಟ್ ಆಗ್ತದ್ರಿ ಕ್ಲಿಯರ್ ಅದರೇ ರೀ ಅದ್ರ ಶಾರ್ಟ್ ಕಟ್ ಕೀನು ಬರ್ಕೊಂಡ್ಬಿಡಮ್ರಿ ಕಂಟ್ರೋಲ್ ಪ್ಲಸ್ ಒಂದು ಈಕ್ವಲ್ ಸೈನ್ ರೀ ಒಂದು ಬಾರಿ ಕಂಟ್ರೋಲ್ ಪ್ಲಸ್ ಈಕ್ವಲ್ ಎನ್ನುವುದು ಯಾವ ಒಂದು ಫಾರ್ಮ್ಯಾಟ್ ನ ಶಾರ್ಟ್ ಕಟ್ ಕೀ ರೀ ಸಬ್ಸ್ಕ್ರಿಪ್ಟ್ ರೀ ನೆಕ್ಸ್ಟ್ ರೀ ಸಬ್ಸ್ಕ್ರಿಪ್ಟ್ ಬರ್ದೇವ್ರಿ ಇನ್ನ ಸೂಪರ್ ಸ್ಕ್ರಿಪ್ಟ್ ಬರ್ಬಿಡೋಣ ಅಂತ್ರಿ ಎಕ್ಸಾಂಪಲ್ ಹಿಂಗಿದಾವ ಅಂತ ಇಟ್ಕೊಳ್ಳೋಣ ನಿಮ್ಗೆ ಕಾಣ್ತಾ ಇಲ್ಲ ಹಾನ್ರಿ ಓಕೆ ಈಗ ಮಾಡ್ತೀವಿ ಇವೆರಡನ್ನ ನಾನೇನ್ ಮಾಡ್ತೀನಿ ಈಗ ಅಂದ್ರೆ ಸೂಪರ್ ಸ್ಕ್ರಿಪ್ಟ್ ಮಾಡೋಣ ಅಂತ್ರಿ ಇಲ್ಲಿ ಕ್ಲಿಕ್ ಮಾಡೋಣ ಅಂತ ಹೌದ್ರಾ ರೀ ಈಗ ಏನದಾವ ಎರಡು ಅಂದ್ರೆ ಸೂಪರ್ ಸ್ಕ್ರಿಪ್ಟ್ ಆಗ್ಯಾವ ಇದೇ ತರ ಬರ್ಕೊಂಡ್ಬಿಡ್ರಿ ನೀವು ಬೇಕಾದ್ರೆ ಇಲ್ಲಿ ಹ್ಯಾಂಗ್ ಕಾಣತ್ವ ಹಂಗೆ ಬರ್ಕೊಂಡ್ಬಿಡ್ರಿ x² + y², x² ಮತ್ತು y² ಹಿಂಗೆ ಬರೀರಿ ಬರದ್ರೆ ರೀ ಇದಕ್ಕೆ ಏನಂತ ಕರಿತೀರಿ ಸೂಪರ್ ಸ್ಕ್ರಿಪ್ಟ್ ಇದನ್ನ ಬರೆದು ಈ ಎರಡು ಇಲ್ಲಿರುವಂತ ಎರಡನ್ನ ಏನ್ ಮಾಡೋಣ ಅಂದ್ರೆ ಇವಕ್ಕೆ ಏನಂತ ಕರಿತೀವ್ರಿ x² + y² ನಲ್ಲಿರುವಂತಹ ಎಲ್ಲ 2 ಟೂಗಳು ಏನಿದಾವ ಅಂದ್ರೆ ರೀ ಸೂಪರ್ ಸ್ಕ್ರಿಪ್ಟ್ ರೀ ಇನ್ನ ಇದಕ್ಕೆ ಬಳಸುವಂತಹ ಶಾರ್ಟ್ ಕಟ್ ಕೀ ರೀ ನೋಡ್ರಿ ಇಲ್ಲಿ ಕಾಂಬಿನೇಷನ್ 2 ಬರ್ತಾವ್ರಿ ಕಂಟ್ರೋಲ್ ಪ್ಲಸ್ ಇನ್ನೊಂದ್ರಿ ಶಿಫ್ಟ್ ಪ್ಲಸ್ ಮತ್ತೆ ಪ್ಲಸ್ ಶಿಫ್ಟ್ ಆದ್ಮೇಲೆ ಪ್ಲಸ್ ಅದಾದ್ಮೇಲೆ ಮತ್ತೆ ಪ್ಲಸ್ ಹಂಗಂದ್ರೆ ಈ ಪ್ಲಸ್ ಏನ್ ಹೇಳ್ತಾವಂದ್ರೆ ನೀವು ಹೋಲ್ಡ್ ಆನ್ ಮಾಡ್ರಿ ಅಂತ ಅರ್ಥ ಇಲ್ಲಿ ಮುಂದಿರೋ ಪ್ಲಸ್ ಅಂದ್ರೆ ಅದ್ರ ಜೊತೆ ಇದನ್ನ ಪ್ರೆಸ್ ಮಾಡ್ರಿ ಅಂತ ಅರ್ಥ ಎರಡು ಡಬಲ್ ಹೋಗ್ತದಂತಲ್ಲ ರೀ ಕಂಟ್ರೋಲ್ ಹಿಡ್ಕೊಂಡಿನಿ ಆಮೇಲೆ ಶಿಫ್ಟ್ ಇಡತೀನಿ ಹಾಗಾದ್ರೆ ಪ್ಲಸ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಆಮೇಲೆ ಮತ್ತೆ ಶಿಫ್ಟ್ ಇದನ್ನ ಹಿಡ್ಕೊಂಡು ಒತ್ತಿ ಇಟ್ಕೊಂಡು ಪ್ಲಸ್ ಕೀನ ಪ್ರೆಸ್ ಮಾಡಿದೀನಿ ಅಂತ ಅರ್ಥ ರೀ ಬರದ್ರೆ ರೀ ಸೂಪರ್ ಸ್ಕ್ರಿಪ್ಟ್ ನ ಶಾರ್ಟ್ ಕಟ್ ಕೀ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ ಕ್ಲಿಯರ್ ಅದರ ಇದನ್ರಿ ಇದು ಪರೀಕ್ಷೆದಾಗ ಆಗೊಮ್ಮೆ ಈಗೊಮ್ಮೆ ಬರುವಂತ ಪ್ರಶ್ನೆ ರೀ ಮರಿಬಾರದ್ರಿ ಇಲ್ಲಿ ತನ ಈಗೇನಂದ್ರೆ H2 ಅಂತ ತೋರಿಸ್ಬಿಟ್ಟು 2 ಏನಾಗಿದೆ ಅಂತ ಕೇಳೋಣ ಮುಂದೆ ಒಂದ್ ವೇಳೆ ಏನಾದ್ರೂ ಶಾರ್ಟ್ ಕಟ್ ಕೀನೇ ಕೇಳ್ಬೋದ್ರಿ ಸ್ವಲ್ಪ ಓದ್ಕೋಬೇಕು ನೋಡ್ರಿ ಮುಂದೆ ಹೋಗೋಣ ರೀ ಓಕೆ
ಬೇರೆ ಮಾಡಂತೆ. ಓಕೆ ಚಲ್ ನೆಕ್ಸ್ಟ್ ಇದು ಕ್ಲಿಯರ್ ಆಯ್ತಾ ರೀ? ಮುಂದೆ ಹೋಗ್ರೆ ಓಕೆ. ನೆಕ್ಸ್ಟ್ ಇನ್ನು ಬರೋದು ಯಾವ್ದಂದ್ರೆ ಕ್ಲಿಯರ್ ಫಾರ್ಮ್ಯಾಟಿಂಗ್ ಅಂತ ಬರ್ತದೆ. ಕ್ಲಿಯರ್ ಫಾರ್ಮ್ಯಾಟಿಂಗ್ ಅದನ್ನ ನೋಡ್ಬಿಡೋಣ್ರಿ ಇವಾಗಲೇ. ಕ್ಲಿಯರ್ ಫಾರ್ಮ್ಯಾಟಿಂಗ್ ಏನೇನು ನೋಡಿದ್ರ ಹೌದಲ್ರಿ? ಏನ್ರಿ ಹೆಂಗಂದ್ರೆ ಎಕ್ಸಾಂಪಲ್ ಇಲ್ಲಿ ಒಂದಿಷ್ಟು ನಾನು ಪ್ಯಾರಾಗ್ರಾಫ್ ಹಾಕ್ತೀನಿ ರೀ ಎಕ್ಸಾಂಪಲ್, ಹೌದ್ರಾ ರೀ? ಈಗ ಈ ಪ್ಯಾರಾಗ್ರಾಫ್ ಹಾಕಿ ನಾನೇನ್ ಮಾಡ್ತೀನಿ, ಇದ್ರಾಗ ಒಂದು ಲೈನ್ ಅನ್ನ ಬೋಲ್ಡ್ ಮಾಡ್ತೀನಿ, ಅದಕ್ಕೊಂದು ಕಲರ್ ಕೊಡ್ತೀನಿ. ಈಗ ಇಲ್ಲೊಂದು ಲೈನ್ಗೆ ಏನ್ ಸೆಲೆಕ್ಟ್ ಮಾಡ್ಕೊತೀನಿ, ಸೆಲೆಕ್ಟ್ ಮಾಡ್ಕೊಂಡು ಇದಕ್ಕೆ ಇಟಾಲಿಕ್ ಕೊಡ್ತೀನಿ, ಇದ್ರದ್ದು ಕಲರ್ ಬೇರೆ ಕೊಡ್ತೀನಿ, ಜೊತೆಗೆ ಇದ್ರ ಸ್ಟೈಲ್ ಕೂಡ ಬೇರೆ ಕೊಡ್ತೀನಿ. ಆಮೇಲೆ ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ, ಇದ್ರದ್ದು ಕಲರ್ ಬೇರೆ ಕೊಡ್ತೀನಿ ರೀ, ಜೊತೆಗೆ ಇದ್ರ ಸ್ಟೈಲ್ ಕೂಡ ಬೇರೆ ಕೊಡೋಣ ಅಂತ. ಆಮೇಲೆ ಇದ್ರದ್ದು ಸೈಜ್ ಕೂಡ ಬೇರೆ ಕೊಡೋಣ ಅಂತ್ರಿ. ಓಕೆ, ಇಷ್ಟ ಅದಾವ್ರಿ. ಸ್ವಲ್ಪ ನೋಡ್ರಿ, ನೋಟ್ಸ್ ಏನ್ ನೋಡಕ್ ಹೋಗ್ಬೇಡ್ರಿ, ಆರಾಮ್ ನಮ್ಗೆ ಎಷ್ಟು ಇಲ್ಲಿ ತನಕ ತಿಳ್ಕೊಂಡಿ ಅನ್ನೋದ್ರಿ. ಈಗ ಈ ಒಂದು ಎರಡನೇ ಪ್ಯಾರಾಗ್ರಾಫ್ ಹೆಂಗ್ ಆಗ್ಬೇಕಂದ್ರೆ ಮೇಲಿನ ಮೊದಲನೇ ಲೈನ್ ತರ ಆಗ್ಬೇಕ್ರಿ. ಅದಕ್ಕೆ ಯಾವ ಆಯ್ಕೆ ಮಾಡ್ಬೇಕು, ಅಷ್ಟು ಒಮ್ಮಿಲೆ ಆಗ್ಬೇಕಂದ್ರೆ ಯಾವ ಆಯ್ಕೆ ರೀ? ಆರಾಮ್ಸೆ ಅಂತಂದ್ರೆ ಈಗ ಮೇಲೆ ಇರುವಂತ ಅಕ್ಷರ ಅಥವಾ ಆ ಒಂದು ಪದ ಅಥವಾ ಸೆಂಟೆನ್ಸ್ ತರ ಉಳಿದು ಈ ಪ್ಯಾರಾಗ್ರಾಫ್ ಆಗ್ಬೇಕು ಒಂದೇ ಬಾರಿ ಅಂದ್ರೆ ಯಾವ ಆಯ್ಕೆ ರೀ? ಫಾರ್ಮ್ಯಾಟ್ ಪೇಂಟರ್ ರೀ, ಮರಿಬಾರ್ರಿ, ಹೌದಾ ರೀ? ಯಾವ್ದಾದ್ರು ಒಂದು ಪದ ಅಥವಾ ಅಕ್ಷರನಂತೆ ಉಳಿದೆಲ್ಲ ಪದಗಳು ಅಥವಾ ಅಕ್ಷರಗಳು ಮಾಡ್ಬೇಕಾಗಿತ್ತು ಯಾವ ಆಯ್ಕೆ ರೀ? ಫಾರ್ಮ್ಯಾಟ್ ಪೇಂಟರ್ ರೀ. ಕ್ಲಿಯರ್ ಅದಾರೆ ರೀ? ಏನೋ ಡೌಟ್ ಅದಾರೆ? ಎಕ್ಸಾಂಪಲ್ ಅಲ್ಲಿ ನಾನು ಆಯ್ಕೆ ಮಾಡಿರ್ಬೋದು ಅಥವಾ ಅಲ್ಲಿ ಜಸ್ಟ್ ಕರ್ಸರ್ ಇಟ್ಟರು ತೊಂದ್ರೆ ಇಲ್ರಿ. ಈಗ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ, ನಾನು ಜಸ್ಟ್ ಇಲ್ಲಿ ಬಂದು ಡ್ರ್ಯಾಗ್ ಮಾಡ್ತೀನಿ ರೀ. ಈಗ ಕಂಪ್ಲೀಟ್ ಇದಕ್ಕೆ ಬೇಕಾಗ್ಯದ ಪ್ಯಾರಾಗ್ರಾಫ್ ಬೇಕಾಗ್ಯದ್ರಿ, ಅದ್ರಂಗ ಆಯ್ತಾ ರೀ? ಓಕೆ, ಸೊ ಸಪೋಸ್ ಇದಕ್ಕದು ಓಕೆ ಸರ್. ಈಗ ಎರಡನೇ ಲೈನ್ ತರ ಆಗ್ಬೇಕಾಗಿತ್ತು ಅಂದ್ರೆ ಈ ಉಳಿದ ಪ್ಯಾರಾಗ್ರಾಫ್ ಏನಾಗಬೇಕಂದ್ರೆ ಈ ಎರಡನೇ ಲೈನ್ ತರ ಆಗ್ಬೇಕು. ಯಾವಾಗ್ರಿ? ಮ್ಯಾಲಿನ ಲೈನ್ ತರ ಆಗ್ಬೇಕು, ಅದಕ್ಕೆ ಫಾರ್ಮ್ಯಾಟ್ ಪೇಂಟರ್ ತಗೊಂಡು ಸರಿ ಎರಡನೇ ಲೈನ್ ತರ ಆಗ್ಬೇಕ್ರಿ. ಇದಕ್ಕೆ ಯಾವ ಆಯ್ಕೆ ರೀ? ಅದೇ ರೀ, ಕನ್ಫ್ಯೂಷನ್ ಮಾಡ್ಬೇಕು ಅಂತೆ, ರೈಟ್ ರೀ? ಅದೇ ಬರ್ತದ್ರಿ. ನಾನ್ ನಿಮ್ಗೆ ಕನ್ಫ್ಯೂಷನ್ ಮಾಡ್ತೀನಿ ಬೇಕಂತ್ರಿ, ಹೌದ್ರೆ? ಅಲ್ಲೂ ಸಹ ಅದೇ ಬರ್ತದ್ರಿ. ಯಾಕಂದ್ರೆ ಕೆಲವೊಂದ್ ಕಡೆ ಏನಾಗ್ಬೇಕಂದ್ರೆ ಸೈಕಾಲಜಿಕಲ್ ನಾವು ಭಾಳ ಸ್ಟ್ರಾಂಗ್ ಇರ್ಬೇಕಾಗ್ತದ್ರಿ. ಅವ್ನು ಹಂಗೆ ಕೊಡ್ತಾನೆ ಎಕ್ಸಾಂಪಲ್ MS ವರ್ಡ್ ನಲ್ಲಿ ಎರಡನೇ ಲೈನ್ ತರ ಅಂದ್ರೆ ಏನಿಲ್ಲ, ಏನೋ ಕನ್ಫ್ಯೂಷನ್ ಮಾಡಿದ್ರೆ ಏನ್ ಮಾಡ್ದಂಗಿಲ್ಲ ನಾವು. ಇದನ್ನೇ ಆಪ್ಷನ್ ರೀ. ಅದಕ್ಕೆ ನಾವ್ ಏನ್ ಇರ್ಬೇಕಂದ್ರೆ ಫುಲ್ ಪರ್ಫೆಕ್ಟ್ ಏನಪ್ಪಾ ಮೊದಲನೇ ಲೈನ್ ಕೇಳಿದಾಗ ಲಾಸ್ಟ್ ಅಕ್ಷರ ತರ ಕೇಳಿದೆ ಎಲ್ಲ ಕೇಳೊಂದೇ ರೀ. ಕ್ಲಿಯರ್ ಅದ ರೀ? ನೆಕ್ಸ್ಟ್ ಈಗ ಬರ್ತದ್ರಿ, ಈ ಏನೇನೆಲ್ಲ ಚೇಂಜಸ್ ಮಾಡಿನಲ್ರಿ, ಈ ಅಕ್ಷರಗಳು ಅಥವಾ ಈ ಫಾರ್ಮ್ಯಾಟ್ ಮೊದಲಿನಂತೆ ಆಗಲು ಕ್ಲಿಯರ್ ಫಾರ್ಮ್ಯಾಟ್ ನೋಡ್ರಿ. ಇಷ್ಟೆಲ್ಲ ಅದು ಗೊತ್ತದ, ಹೌದಾ ರೀ? ಯಾವ ಆಯ್ಕೆ ರೀ? ಕ್ಲಿಯರ್ ಫಾರ್ಮ್ಯಾಟ್ ರೀ. ನೆಕ್ಸ್ಟ್ ಬರ್ಕೊಂಡ್ಬಿಡಂದ್ರೆ ಇವಾಗ ಕ್ಲಿಯರ್ ಫಾರ್ಮ್ಯಾಟ್ ಅದ ಆಯ್ಕೆ ಇಲ್ಲಿ ಬರ್ತದೆ ನೋಡ್ರಿ. ಇದು ಕ್ಲಿಯರ್ ಫಾರ್ಮ್ಯಾಟ್ ಅಂತ ಆಯ್ತು ನೋಡ್ರಿ. ಓಕೆ, ಸೊ ಇಲ್ಲಿರುವಂತ ಕ್ಲಿಯರ್ ಫಾರ್ಮ್ಯಾಟಿಂಗ್ ಅದನ್ನ ಬರ್ಕೊಂಡ್ಬಿಡ್ರಿ. ಕ್ಲಿಯರ್ ಫಾರ್ಮ್ಯಾಟಿಂಗ್ ಅಂತಾನೆ ಬರೀರಿ, ಅಂಡರ್ಲೈನ್ ಮಾಡ್ಕೊಡ್ರಿ. ವರ್ಡ್ ಡಾಕ್ಯುಮೆಂಟ್ ನಲ್ಲಿ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಬದಲಾಯಿಸಿರುವ ಅಕ್ಷರಗಳ ಫಾರ್ಮ್ಯಾಟ್ ಫಾರ್ಮ್ಯಾಟ್ ಅಂದ್ರೆ ನಿಮಗೆ ಫುಲ್ ಇರ್ಬೇಕ್ರಿ. ಫಾರ್ಮ್ಯಾಟ್ ಪದೇ ಪದೇ ಹೇಳ್ತೀನಿ ನಿಮಗೆ. ಸಾಫ್ಟ್ವೇರ್ ನ ಫಾರ್ಮ್ಯಾಟ್ ಬಂತು ಅಂತಂದ್ರೆ ರೀ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಕಲರ್, ಸೈಜ್ ಮಾಡುವುದ್ರಿ. ಹಾರ್ಡ್ವೇರ್ ನ ಫಾರ್ಮ್ಯಾಟ್ ಬಂತಂದ್ರಿ ದತ್ತಾಂಶವನ್ನ ಅಳಿಸಿ ಹಾಕೋದ್ರಿ. ನಾ ಹೇಳ್ತೀನಲ್ರಿ ಸಿಸ್ಟಮ್ ಫಾರ್ಮ್ಯಾಟ್, ಮೊಬೈಲ್ ಫಾರ್ಮ್ಯಾಟ್ ಅಂದ್ರೆ ದತ್ತಾಂಶ ಅಳಿಸಿ ಹಾಕೋದ್ರಿ. ಅದೇ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ನಾಗ ಏನಾದ್ರು ಫಾರ್ಮ್ಯಾಟ್ ಏನೋ ಪದ ಬಂತಂದ್ರೆ ಅಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಬಂತಂದ್ರೆ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಮಾಡೋದಂತಾನೆ ಅರ್ಥ ರೀ. ಬರ್ದ್ರೆ ರೀ ವರ್ಡ್ ಡಾಕ್ಯುಮೆಂಟ್ ನಲ್ಲಿ ಏನ್ ಬರ್ದ್ರಿ? ಈಗ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಅಥವಾ ಫಾರ್ಮ್ಯಾಟಿಂಗ್ ಅಂದ್ರೆ ಅಕ್ಷರಗಳ ಫಾರ್ಮ್ಯಾಟ್ ಅನ್ನು ಮೊದಲಿನಂತೆ ಮಾಡಲು ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಅಕ್ಷರಗಳ ಫಾರ್ಮ್ಯಾಟ್ಗಳನ್ನು
ಮೊದಲಿನಂತೆ ಮಾಡಲು ಅಥವಾ ಮೊದಲಿನ ಸ್ಥಿತಿಗೆ ತರಲು, ಎರಡು ಒಂದೇ ನೋಡಿ. ಮೊದಲಿನಂತೆ ಮಾಡಲು ಅಥವಾ ಮೊದಲಿನ ಸ್ಥಿತಿಗೆ ತರಲು. ಮೊದಲಿನಂತೆ ಮಾಡಲು ಯಾವ ಆಯ್ಕೆ ರೀ? ಕ್ಲಿಯರ್ ಫಾರ್ಮ್ಯಾಟಿಂಗ್ ರೀ. ಹೌದಾ ರೀ? ಮೊದಲಿನಂತೆ ಮಾಡಲು ಕ್ಲಿಯರ್ ಫಾರ್ಮ್ಯಾಟಿಂಗ್ ಆಯ್ಕೆ ರೀ. ನೆಕ್ಸ್ಟ್ ಬರ್ರಿ ರೀ, ಕ್ಲಿಯರ್ ಫಾರ್ಮ್ಯಾಟಿಂಗ್. ಓಕೆ, ಈಗ ಕ್ಲಿಯರ್ ಫಾರ್ಮ್ಯಾಟ್ ಆಗ್ಯದ್ರಿ, ಬರೆಯದ್ರಿ. ಓಕೆ, ಈಗ ಕ್ಲಿಯರ್ ಫಾರ್ಮ್ಯಾಟಿಂಗ್ ಅಂದ್ರೆ ಏನಾಗ್ತದೆ ಅಂದ್ರೆ ನಾವ್ ಏನೇನೆಲ್ಲ ಚೇಂಜ್ ಮಾಡಿ ಒಟ್ಟಿಗೆ ಆಗ್ತದ್ರಿ. ಎಕ್ಸಾಂಪಲ್, ಈಗ ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗಿ ಕ್ಲಿಯರ್ ಫಾರ್ಮ್ಯಾಟಿಂಗ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಬೇಕಲ್ರಿ ಅದಕ್ಕೆ. ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಯರ್ ಫಾರ್ಮ್ಯಾಟಿಂಗ್ ಅಂತೀನ್ರಿ, ಅದೆಲ್ಲ ಮೊದಲಂಗ ಆಯ್ತ್ರಿ. ಸರ್ ನನಗೆ ಹಂಗ ಆಗ್ಬಾರ್ದ್ರಿ, ಒಂದೊಂದು ಸ್ಟೆಪ್ ಅಷ್ಟೇ ಆಗ್ತಾ ಹೋಗ್ಬೇಕ್ರಿ. ಅವಾಗ್ರಿ ಅನ್ನಡು, ಹೌದಾ ರೀ? ಬರ್ಕೊಂಡ್ಬಿಡ್ರಿ ಅನ್ನಡು. undo, undo, undo. do ಅಂದ್ರೆ ಮಾಡು, undo ಅಂದ್ರೆ ಅದು ಮಾಡಿದ ವಾಪಸ್ ಬರೋದಕ್ಕೆ ನಾವು ಮಾಡಬೇಡ ಅನ್ನೋ ಅರ್ಥ. undo ಶಾರ್ಟ್ಕಟ್ ಕೀ ರೀ, ಕಂಟ್ರೋಲ್ ಪ್ಲಸ್ ಝೆಡ್ ರೀ. ಈ ಕಂಟ್ರೋಲ್ ಪ್ಲಸ್ ಝೆಡ್ ಅನ್ನೋದು MS DOS ನಲ್ಲಿ ಏನಾಗ್ತದ್ರಿ? ಒಂದು ಕಡತವನ್ನು ಉಳಿಸಲು ಅಥವಾ ಒಂದು ಫೈಲ್ ಅನ್ನ ಸೇವ್ ಮಾಡಲು. ಹೌದಾ ರೀ? undo ಬರ್ಕೊಂಡ್ಬಿಡ್ರಿ ಅದ್ರ ಮುಂದ್ಗಡೆ. ಡಾಕ್ಯುಮೆಂಟ್ ನಲ್ಲಿ ಯಾವುದಾದರೂ ಒಂದು ಕಾರ್ಯವನ್ನು ಡಾಕ್ಯುಮೆಂಟ್ ಅಂದ್ರೆ MS ವರ್ಡ್ ರೀ. ಡಾಕ್ಯುಮೆಂಟ್ ನಲ್ಲಿ ಯಾವುದಾದರೂ ಒಂದು ಕಾರ್ಯವನ್ನು ಏನ್ ಮಾಡ್ಬೇಕ್ರಿ? ಕಾರ್ಯವನ್ನು ಏನ್ ಮಾಡ್ಬೇಕು ಅದಕ್ಕೆ? ಹಿಂದಕ್ಕೆ ಪಡೆಯಲು. ಯಾವುದಾದರೂ ಒಂದು ಕಾರ್ಯವನ್ನು ಹಿಂದಕ್ಕೆ ಪಡೆಯಲು, ಯಾವುದಾದ್ರೂ ಒಂದು ಕಾರ್ಯವನ್ನು ಹಿಂದಕ್ಕೆ ಪಡೆಯಲು. ಹೌದಾ ರೀ? ಅಪ್ಲೈಡ್ ಆಕ್ಷನ್ ಏನ್ ಮಾಡ್ತೀವಿ ಅಂದ್ರೆ ಟು ಬಿ ಟೇಕನ್ ಬ್ಯಾಕ್ ರೀ. ಒಂದು ಆಕ್ಷನ್ ಅನ್ನ ಅಪ್ಲೈ ಮಾಡಿದನ್ನ ಬ್ಯಾಕ್ ತಗೊಳ್ಳೋದು ನಾವೇನಂತ ಕರಿತೀವಿ? ಅನ್ಡು ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ? ಹಿಂದಕ್ಕೆ ತೆಗೆದುಕೊಳ್ಳುವುದಕ್ಕೆ ಅನ್ಡು ಎನ್ನುತ್ತೇವೆ. ಹಿಂದಕ್ಕೆ ತೆಗೆದುಕೊಳ್ಳುವುದಕ್ಕೆ ಅನ್ಡು ಎನ್ನುತ್ತೇವೆ. ಅದರ ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಝೆಡ್ ರೀ. ನೆಕ್ಸ್ಟ್ ರೀ ರೀಡು. ಎರಡನೇದಲ್ರಿ, ಇಲ್ಲಿ ಬರೀಲ್ರಿ ಸುಮ್ಮನೆ. ರೀಡು, ರೀ ಅಂದ್ರೆ ಮತ್ತೊಂದ್ರಿ. ಹೌದಾ ರೀ? ರೀಡು, ರೀಡು ಬರೀ ಅದು ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ವೈ ರೀ. ರೀಡು ಬರ್ದ್ರ ರೀ. ಅನ್ಡು ಮಾಡಿರುವ ಕಾರ್ಯವನ್ನು ಮೊದಲನೇ ಸ್ಥಿತಿಗೆ ತರಲು. ಮತ್ತೊಂದು ಹಂಗೆ ರೀ, ಮೊದಲನೆಯ ಸ್ಥಿತಿಗೆ ತರಲು. ಅನ್ಡು ಮಾಡಿರುವ ಕಾರ್ಯವನ್ನು ಮೊದಲನೇ ಸ್ಥಿತಿಗೆ ತರಲು. ಅನ್ಡು ಮಾಡಿರುವ ಕಾರ್ಯವನ್ನು ಮೊದಲನೆಯ ಸ್ಥಿತಿಗೆ ತರಲು ಯಾವ್ದ್ರಿ? ರೀಡು. ಅದರ ಶಾರ್ಟ್ಕಟ್ ಕೀ ಏನದ್ರಿ? ಕಂಟ್ರೋಲ್ ಪ್ಲಸ್ ವೈ ರೀ. ಇದು ಕ್ಲಿಯರ್ ಆಯ್ತ್ರಿ ಇವಾಗ್ರಿ? ಸೊ ಇದೊಂದು ಬರ್ಕೊಂಡ್ರಿ ಅಂದ್ರೆ ಇಲ್ಲಿರುವಂತ ಫಂಟ್ ಇನ್ನೊಂದು ಇಂಪಾರ್ಟೆಂಟ್, ಸಾರಿ ಇನ್ನ ಆಗಿಲ್ರಿ. ಇದು ಕ್ಲಿಯರ್ ಐತೆ? ರೀಡ್ ಮಾಡ್ಕೊಂಡ್ರೆ ಮುಂದೆ ಹೋಗೋಣ್ರೆ ರೀ. ಓಕೆ, ಸ್ವಲ್ಪ ನೋಡ್ರಿ. ಇಲ್ಲಿರುವಂತಹ 3 ಪ್ಯಾರಾಗ್ರಾಫ್ ನಲ್ಲಿ ನನಗ ಮಧ್ಯದಲ್ಲಿರುವ ಪ್ಯಾರಾಗ್ರಾಫ್ ಅನ್ನ, ಆ ಪದಗಳು ಅಥವಾ ಅಕ್ಷರಗಳನ್ನ ಕ್ಯಾಪಿಟಲ್ ಲೆಟರ್ಸ್ ಮಾಡ್ಬೇಕ್ರಿ. ಹೌದಾ ರೀ? ಆಮೇಲೆ ಎರಡನೆಯ ಪ್ಯಾರಾಗ್ರಾಫ್ ನಲ್ಲಿರುವಂತಹ ಈ ಎಲ್ಲಾ ಅಕ್ಷರಗಳನ್ನ ಟೈಟಲ್ ಕೇಸ್ ಮಾಡ್ಬೇಕ್ರಿ. ಹಾಗಿದ್ದರೆ ಈ ಟೈಟಲ್ ಕೇಸ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಲೆಟರ್ಸ್ ಆಗಿರ್ಬೋದು, ಈ ಆಯ್ಕೆಗೆ ಏನಂತ ಕರಿತೀರಿ? ಸಾರಿ ಅಲ್ಲ ಇಲ್ಲ ರೀ ಸರ್, ಮಾಡ್ಬಿಡ್ರಿ. ಹಾ ರೀ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಚೇಂಜ್ ಕೇಸ್ ಅಂತ ಕರಿತೀವಿ. ಹೌದಲ್ರಿ? ಚೇಂಜ್ ಕೇಸ್. ನೀವು ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತೀರಿ, ನಿಮ್ ಕೇಸ್ ಅಲ್ರಿ ಇದ್ರಿ. ಹೌದಾ ರೀ? ಚೇಂಜ್ ಕೇಸ್. ಇನ್ನ ಒಂದು ನಿಮ್ಗೆ ಹಿಂಟ್ ಕೊಡ್ತೀನಿ ರೀ. ಎಕ್ಸಾಮ್ದಾಗ ಅದು ಕಂಪ್ಯೂಟರ್ ಪೇಪರ್ನಾಗ ಕೇಸ್ ಅಂತ ಬಂತಂದ್ರೆ ನಾವು ತಿಳ್ಕೊಂಡ್ಬಿಡ್ಬೇಕು, ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಬಗ್ಗೆನೇ ಮಾತಾಡತಾರ ಅಂತ ಅರ್ಥ.
ನೀವು ಯಾರಾದ್ರೂ ಡಿಪ್ಲೊಮಾದವರು BSc ಕಂಪ್ಯೂಟರ್ ಸೈನ್ಸ್ ಅವರು ಅಥವಾ BE ದವ್ರು ಇದ್ದಾರೆ ಅಂದ್ರೆ ಅಲ್ಲಿ ಬಂದಿರ್ತಾರೆ, ಪ್ರೋಗ್ರಾಮಿಂಗ್ ಕಂಪಲ್ಸರಿ ಕಲ್ತಿರ್ತೀರಿ, ಅಲ್ಲಿ ಕೇಸ್ಗಳು ಅಂತ ಬಂದಿರ್ತಾವ್ರಿ, ಕೇಸ್ ಸೆನ್ಸಿಟಿವ್ ಅಂತ ಒಂದು ಪದ ಬರ್ತದ್ರಿ. ಸೊ ಇದು ಗೊತ್ತಿರ್ಬೇಕು ನೋಡ್ರಿ, ಹೌದಾ ರೀ? ಏನಾದ್ರೂ ಕಂಪ್ಯೂಟರ್ ಪೇಪರ್ನ ಕೇಸ್ ಬಂತಂದ್ರೆ ಯಾವ್ದು IPC ಸೆಕ್ಷನ್ ಹುಡುಕಾಡ್ಬೇಕು ಕೂಡ್ಬೇಡ್ರಿ, ಹೌದಾ ರೀ? ಸೊ ಇಲ್ಲಿ ಏನಾದ್ರು ಕೇಸ್ ಬಂತಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸ್ ಬಗ್ಗೆನೇ ಮಾತಾಡಿರ್ತಾರೆ, ಅದು ಕಂಪ್ಯೂಟರ್ ಪೇಪರ್ನಾಗ. ಮತ್ತೆ ನೀವೇನಾದ್ರೂ ಬರೆಯುವಂತ ಯಾವ್ದೋ ಕಾನೂನಿಗೆ ಸಂಬಂಧಪಟ್ಟಂತ ಪೇಪರ್ನಾಗ ಕ್ವಶನ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಹಾಕಿದ್ರೆ ಹೋಯ್ತು ನೋಡ್ರಿ. ಚಲೋ, ಚೇಂಜ್ ಕೇಸ್ ಬರೋಣ್ರಿ ರೀ. ಎಷ್ಟು ಇದಾವ್ರಿ ಚೇಂಜ್ ಕೇಸ್ MS ಒಳಗ್ರಿ? ಮಾಡಬೇಡ್ರಿ, ಹಾ ರೀ. ಓಕೆ, ಆಮೇಲೆ ಒಂದು ಇನ್ನೊಂದು ಬರ್ತದೆ ಅವ್ರಿಗೆ, ಅದಕ್ಕೆ ಹೇಳ್ತೀವಿ ಸರ್ ಅವತ್ತಿನ ಕ್ಲಾಸ್ ಅವತ್ತಿನ ನೋಟ್ಸ್ ಕೊಟ್ರಲ್ರಿ, ಚಲೋ ಇರ್ತದ್ರಿ. ಹಾ, ಬರ್ಕೊಂಡ್ರಿ ಚೇಂಜ್ ಕೇಸ್ ಟೈಟಲ್ ನಾಗ. Change case. Change case. ಇದನ್ನ ಚೇಂಜ್ ಕೇಸ್ ಬರೆದ್ರೆ ಕೆಳಗಡೆ ಬರ್ಕೊಂಡ್ಬಿಡ್ರಿ 5 ಹೆಸರು. ಮೊದಲನೇದು ಸೆಂಟೆನ್ಸ್ ಕೇಸ್. ಮೊದಲನೇದು ಯಾವ್ದ್ರಿ? ಸೆಂಟೆನ್ಸ್ ಕೇಸ್. ಇದು ಬರ್ಸಂದ್ರ ಸೆಂಟೆನ್ಸ್ ಕೇಸ್ ಇಷ್ಟ ಆಯ್ತದ. ಸೆಂಟೆನ್ಸ್ ಅಂತ ಬರೀರಿ, ಮುಂದೆ ಕೇಸ್ ಮಾಡ್ಕೊಂಡ್ಬಿಡ್ರಿ, ನೋಡಿ ಫಿನಿಶ್. ಎರಡನೇದ್ರಿ ಲೋವರ್ ಕೇಸ್. ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್. ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್. ಕ್ಯಾಪಿಟಲ್ ಈಚ್ ವರ್ಡ್. ಕ್ಯಾಪಿಟಲ್ ಈಚ್ ವರ್ಡ್. ಆಮೇಲೆ ಟಗಲ್ ಕೇಸ್. ಟಗಲ್ ಕೇಸ್. ಚೇಂಜ್ ಕೇಸ್ ಅಂತ ಬಂದ್ಮೇಲೆ ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್, ಕ್ಯಾಪಿಟಲ್ ಈಚ್ ವರ್ಡ್, ಲಾಸ್ಟ್ ಒನ್ ರೀ ಟಗಲ್ ಕೇಸ್. ಟಗಲ್ ಟಗಲ್ TOGGLE ಟಗಲ್. ಓಕೆ, ಬರ್ರಿ ರೀ, TOGG ಡಬಲ್ G ರೀ. ಓಕೆ, ಇವ 5 ಹೆಸರುಗಳು ಸ್ವಲ್ಪ ನೆನಪಿರ್ಬೇಕ ನಿಮಗೆ. ನೆಕ್ಸ್ಟ್ ಬರ್ದಾದ್ಮೇಲೆ ಇನ್ ಕೆಳಗಡೆ ಬರ್ಕೊಂಡ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಪದಗಳನ್ನು ಆಯ್ಕೆ ಮಾಡಿರುವ ಪದಗಳನ್ನು, ಸಾರಿ, ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಆಯ್ಕೆ ಮಾಡಿರುವ ಪದಗಳನ್ನು, ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಆಯ್ಕೆ ಮಾಡಿರುವ ಪದಗಳನ್ನು, ಆಯ್ಕೆ ಅಂದ್ರೆ ಇಲ್ಲಿ ಸೆಲೆಕ್ಟ್ ರೀ. ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಆಯ್ಕೆ ಮಾಡಿರುವ ಪದಗಳನ್ನು, ಆಯ್ಕೆ ಮಾಡಿರುವ ಪದಗಳನ್ನು ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್ ಅಥವಾ ಲೆಟರ್ಸ್, ಸ್ಮಾಲ್ ಲೆಟರ್ಸ್. ಯಾಕಂದ್ರೆ ನಾವು ಹೆಂಗ್ ಕಲ್ತೀವಿ ಹಂಗೆ ಓದ್ಬೇಕಾಗ್ತದೆ, ಹೌದಲ್ರಿ? ನಮಗೆ ಟೀಚರ್ ಹಂಗೆ ಕಳ್ಸಲ್ರಿ, ಕ್ಯಾಪಿಟಲ್ ABC ಬರ್ದಕ್ಕೆಲ್ಲ ಕ್ಯಾಪಿಟಲ್ ಲೆಟರ್ಸ್ ಅನ್ಬೇಕಪ್ಪ, ಸ್ಮಾಲ್ ABC ಸ್ಮಾಲ್ ಅಂತ ಹೇಳಿ, ನಮ್ಗೆ ಹಂಗಾಗಿ ಅದನ್ನೇ ಬೇಕು ನಮ್ಗೆ, ಹೌದ್ರಾ ರೀ? ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್. ನೆಕ್ಸ್ಟ್ ಇನ್ನು ಸೆಂಟೆನ್ಸ್ ಕೇಸ್ ಅಂತ ನಾವು ಗ್ರಾಮರ್ನ ಕಲ್ತೀವಿ, ಹೌದಾ ರೀ? ಸೆಂಟೆನ್ಸ್ ಕೇಸ್ ಅಂತ ನಮ್ಗೆ ಗೊತ್ತದ. ಸೆಂಟೆನ್ಸ್ ಅಂದ್ರೆ ಏನ್ರಿ? ಯಾವುದೇ ಒಂದು ವಾಕ್ಯದ ಮೊದಲನೆಯ ಅಕ್ಷರ ಕ್ಯಾಪಿಟಲ್ ಇರ್ಬೇಕಪ್ಪ, ಎಲ್ಲಿ ತನಕ? ಫುಲ್ ಸ್ಟಾಪ್ ಬರೋ ತನಕ. ಆಮೇಲೆ ಇನ್ನೊಂದು ಹೇಳ್ರಿ, ಎಲ್ಲೆಲ್ಲಿ ನಾಮಪದ ಬರ್ತಾವ ಎಲ್ಲ ಅಕ್ಷರಗಳು ಹೆಂಗ್ ಸ್ಟಾರ್ಟ್ ಆಗ್ಬೇಕ್ರಿ? ಕ್ಯಾಪಿಟಲ್ ಇಂದ ಆಗ್ಬೇಕಂತ ಹೇಳ್ರಿ. ಆಮೇಲೆ ಎಲ್ಲಿ ಫುಲ್ ಸ್ಟಾಪ್, ಪಂಕ್ಚುಯೇಷನ್ ಅಂತ ಕರಿತೀವಿ, ಹೌದಾ? ಫುಲ್ ಸ್ಟಾಪ್ ಬಂತು, ಫುಲ್ ಸ್ಟಾಪ್ ಆದ ನಂತರ ಮುಂದೆ ಬರುವಂತಹ ಲೆಟರ್ ಏನಾಗಿರ್ಬೇಕ್ರಿ? ಅದನ್ನು ಕ್ಯಾಪಿಟಲ್ ಇರ್ಬೇಕ್ರಿ, ಹೌದಾ? ಇವೆಲ್ಲ ಗ್ರಾಮರ್ ಕಲ್ತೀವಲ್ರಿ, ಅದೇ ಸೆಂಟೆನ್ಸ್ ಕೇಸ್ ಇರ್ತದ್ರಿ. ಸೊ ಇದು ಗೊತ್ತಿರೋದು, ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಅಥವಾ ಸೆಂಟೆನ್ಸ್ ETC ಅಂತ ಮಾಡ್ರಿ. ಸೆಂಟೆನ್ಸ್ ಅಂತ ಬರೋದು ETC ಇತ್ಯಾದಿ. ಸೆಂಟೆನ್ಸ್ ಅಂತ ಬರೋದು ETC ಇತ್ಯಾದಿಗಳನ್ನು ಮಾಡಲು, ಇತ್ಯಾದಿಗಳನ್ನು ಮಾಡಲು, ಗಳನ್ನು ಮಾಡಲು, ಗಳನ್ನು ಮಾಡಲು ಆಯ್ಕೆ ಮಾಡುವ ಆಪ್ಷನ್ ಯಾವ್ದ್ರಿ? ಚೇಂಜ್ ಕೇಸ್ ರೀ. ಆಯ್ಕೆ ಮಾಡುವ ಆಪ್ಷನ್ ಚೇಂಜ್ ಕೇಸ್. ಚೇಂಜ್ ಕೇಸ್. ಆಯ್ಕೆ ಮಾಡುವ ಆಪ್ಷನ್ ಚೇಂಜ್ ಕೇಸ್ ರೀ. ಬರ್ದ್ರ ರೀ? ಮುಂದೆ ರೀ, ಇದರ ಶಾರ್ಟ್ಕಟ್ ಕೀ ಏನದ ರೀ? ನೀನೇ ಹೇಳಿದೆ,
ಏನದ್ರಿ ಶಿಫ್ಟ್ ಪ್ಲಸ್ F3 ರೀ ಶಿಫ್ಟ್ ಪ್ಲಸ್ F3 ನಿಮ್ಗೆ ಇನ್ನೊಂದು ಗೊತ್ತಿರಲ್ರಿ ಈ ಶಿಫ್ಟ್ ಪ್ಲಸ್ F3 ಅಂತ ನೀವು ಪ್ರೆಸ್ ಮಾಡನಾಗ ಎಲ್ಲಾ 5 ಕೇಸಸ್ ಬರಂಗಿಲ್ರಿ ಎಷ್ಟು ಬರ್ತಾವ್ರಿ 3 ಬರ್ತಾವ್ರಿ ನಿಮ್ಗೆ ಬೇಕಾದ್ರೆ 3 ಹೆಲ್ಪ್ ಮಾಡ್ತಾವ್ರಿ ಶಿಫ್ಟ್ ಪ್ಲಸ್ F3 ಹೋದ್ರೆ 3 ಕೇಸ್ಗಳು ಚೇಂಜ್ ಆಗ್ತಾವ ಯಾವ್ಯಾವ ಬರ್ತದಲ್ರಿ ಒಂದು ಮ್ಯಾಲೆ 3 ರೀ ಅವ ಕೆಳಗಿನ ಬಿಟ್ಕೊಳಂತವೆ ಮ್ಯಾಲೆ 3 ರೀ ಸೆಂಟೆನ್ಸ್ ಕೇಸ್ ರೀ ಲೋವರ್ ಕೇಸ್ ರೀ ಅಪ್ಪರ್ ಕೇಸ್ ರೀ ಸೊ ಈ F3 ಅಂತ ಪ್ರೆಸ್ ಮಾಡಿದಾಗ ಶಿಫ್ಟ್ ಪ್ಲಸ್ F3 ಅನ್ನ ಪ್ರೆಸ್ ಮಾಡಿದಾಗ ಎಷ್ಟು ಅಂದ್ರೆ ರೀ 3 ಬಗೆಯ ಚೇಂಜ್ ಕೇಸಸ್ಗಳು ಆಗ್ತಿರ್ತಾವ ಅದನ್ನೇ ಸೆಂಟೆನ್ಸ್ ಕೇಸ್ ಲೋವರ್ ಕೇಸ್ ಮತ್ತು ಅಪ್ಪರ್ ಕೇಸ್ ಅಷ್ಟೇ ಬರ್ಸೋದಾರಲ್ಲ ಓಕೆ ಚಲೋ ಕ್ಲಿಯರ್ ಚೇಂಜ್ ಕೇಸ್ ಅನ್ನೋದ್ರಿ ಈಗ ಚೇಂಜ್ ಕೇಸ್ ಮುಗೀತು ಅಂತಂದ್ರೆ ನಮಗ ಈ ಒಂದು ಫಾಂಟ್ ಮುಗಿದಂಗ್ರಿ